ಇವತ್ತು ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ದಿನಗಳನ್ನು ತಿಳ್ಕೊಳ್ಳೋಣ. ಯಾವಾಗ ಯಾವ್ಯಾವ ತಿಂಗಳಲ್ಲಿ ಏನೇನು ಆಚರಣೆಗಳು ಬರುತ್ತೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ದಿನಗಳು. ಜನವರಿ ತಿಂಗಳಲ್ಲಿ 1ನೇ ತಾರೀಕು ಹೊಸ ವರ್ಷ ಅಂದರೆ ವಿಶ್ವ ಶಾಂತಿ, ಸೆಪ್ಟೆಂಬರ್ 12ಕ್ಕೆ ಇರೋದು. 2ಕ್ಕೆ ವಿಶ್ವ ನಗುವಿನ ದಿನ, 9ಕ್ಕೆ ಭಾರತೀಯ ಪ್ರವಾಸ ದಿನ, 12ಕ್ಕೆ ರಾಷ್ಟ್ರೀಯ ಯುವ ದಿನ, 15ಕ್ಕೆ ಭೂಸೇನಾ ದಿನ, 24ಕ್ಕೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಅಂತಾರಾಷ್ಟ್ರೀಯ ಶಿಕ್ಷಣ ದಿನವೂ ಹೌದು, 25ಕ್ಕೆ ರಾಷ್ಟ್ರೀಯ ಮತದಾನ ದಿನ ಮತ್ತು ಅಂತಾರಾಷ್ಟ್ರೀಯ ತೆರಿಗೆ ಸುಂಕ ದಿನ, ಅಂತಾರಾಷ್ಟ್ರೀಯ ಕುಷ್ಠರೋಗ ದಿನ ಮತ್ತು ಗಣರಾಜ್ಯೋತ್ಸವ ದಿನ 26ನೇ ತಾರೀಕು, 28 ಸರ್ವೋಚ್ಚ ನ್ಯಾಯಾಲಯ ದಿನ, 30 ಮಹಾತ್ಮ ದಿನ, ಗಾಂಧಿ ತಿಥಿ, ಕುಷ್ಠ ನಿವಾರಣಾ ದಿನ, ಸರ್ವೋದಯ ದಿನ ಅಂತಲೂ ಇದಿಷ್ಟು ದಿನಗಳು ಇವೆ. ಆಮೇಲೆ ಹೊಸ ವರ್ಷ ಜನವರಿಯಂದು ಹೊಸ ವರ್ಷ ಆಚರಿಸಲು ಒಬ್ಬ ಶಾಂತಿಯನ್ನು ಸುಂದರವಾದ ಹುಡುಗಿ 2 ಬಾರಿ ನಕ್ಕು 9 ರಾಷ್ಟ್ರ ಪ್ರವಾಸ ಮಾಡಿದಳು. ಆಗ ಅವಳಿಗೆ ಅಲ್ಲಿ 12 ಯುವಕರು ಪರಿಚಯವಾದರು. ಅವರೊಂದಿಗೆ ಪ್ರೀತಿಸಿದ ಆಕೆ 15 ಭೂಸೇನೆ ನೋಡಲು ಹೋದಳು. ಇಲ್ಲಿ ಅವರ ಪ್ರೀತಿಯ ಫಲವಾಗಿ 24 ಹೆಣ್ಣು ಮಕ್ಕಳು ಹುಟ್ಟಿದರು. ಅವರಿಗೆ ಅಂತಾರಾಷ್ಟ್ರೀಯ ಶಿಕ್ಷಣ ಕೊಡಿಸಿ ದೊಡ್ಡವರನ್ನಾಗಿ ಮಾಡಿದಳು. ಮುಂದೆ ಮಕ್ಕಳು 25 ಬಾರಿ ಮತದಾನ ಮಾಡುವವರೆಗೆ ಬೆಳೆಸತೊಡಗಿದರು. ಆಗ ಒಮ್ಮೆ ಅಂತಾರಾಷ್ಟ್ರೀಯ ಆದಾಯ ತೆರಿಗೆ ಹಾಕಿದರು. ಆಗ ಶಾಂತ ಸುಂಕ ಕಟ್ಟಲು ಹಣವಿಲ್ಲದೆ ಮನೆ ಬಿಟ್ಟು ಹೊರಬಂದಳು. ತಾನು ಸಮಾಜ ಸೇವೆಯಲ್ಲಿ ತೊಡಗಿದರಾಯಿತು ಎಂದು ನಿರ್ಧರಿಸಿದ 26 ಕುಷ್ಠರೋಗಿಗಳೊಂದಿಗೆ ಗಣರಾಜ್ಯೋತ್ಸವ ಆಚರಿಸಿದಳು. ಅದನ್ನು ನೋಡಿದ ಜನ ಸಿಟ್ಟುಗೆದ್ದು ಆಕೆಯ ವಿರುದ್ಧ 25 ಕೇಸ್ಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಿಸಿದರು. ಆಗ ಶಾಂತಾ ಕೋರ್ಟ್ನಲ್ಲಿ 30 ಮಹಾತ್ಮರ ಫೋಟೋ ಮುಟ್ಟಿ ನಾನು ಕುಷ್ಠರೋಗ ನಿವಾರಣೆ ಮಾಡಲು ಹಾಗೆ ಮಾಡಿದೆ ಎಂದು ಪ್ರಮಾಣ ಮಾಡಿ ಸರ್ವೋದಯವಾಗಲಿ ಎಂದು ಕಣ್ಣೀರು ಹಾಕುತ್ತಾ ಹೊರನಡೆದಳು. ಈಗ ಫೆಬ್ರವರಿ ತಿಂಗಳಲ್ಲಿ ನೋಡೋಣ. 1 ಕರಾವಳಿ ರಕ್ಷಣಾ ದಿನ, 2 ಚೌಗು ದಿನ, 3 ಕ್ಯಾನ್ಸರ್ ದಿನ, 4 ಕ್ಯಾನ್ಸರ್ ದಿನ, 13 ವಿಶ್ವ ರೇಡಿಯೋ ದಿನ, 14 ಪ್ರೇಮಿಗಳ ದಿನ ಮತ್ತು ಪುಲ್ವಾಮಾ ದಾಳಿನೂ ಹೌದು, 21 ವಿಶ್ವ ಮಾತೃಭಾಷಾ ದಿನ, 22 ವಿಶ್ವ ಸ್ಕೌಟ್ ದಿನ, 23 ವಿಶ್ವ ಹವಾಮಾನ ದಿನ, 24 ಕೇಂದ್ರ ಸುಂಕ ದಿನ, 28 ಭಾರತೀಯ ವಿಜ್ಞಾನ ದಿನ. ಫೆಬ್ರವರಿ ತಿಂಗಳಲ್ಲಿ ಒಬ್ಬ ಕರಾವಳಿ ವ್ಯಕ್ತಿ 2 ಎಕರೆ ಜೋಗುಭೂಮಿ ಕೊಂಡುಕೊಂಡು 4 ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಿಸಿ ಅದರ ಪ್ರಚಾರಕ್ಕಾಗಿ 13 ಬಾರಿ ರೇಡಿಯೋದಲ್ಲಿ ಜಾಹೀರಾತು ಕೊಟ್ಟು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ತಿಳಿಸಿದ. 14 ಪ್ರೇಮಿಗಳು ಪುಲ್ವಾಮಾ ದಾಳಿ ಕುರಿತು 21 ಭಾಷೆಯಲ್ಲಿ ಭಾಷಣ ಮಾಡುತ್ತಿದ್ದರು. ಅದನ್ನು ಕೇಳಿದ ನಾನು ಮತ್ತೆ ಇನ್ನೊಂದು ಸ್ಪರ್ಧಾ ಕಡೆ ಹೊರಟೆ. ಅಲ್ಲಿ 22 ಜನ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳು ಚಿತ್ರ ಬಿಡಿಸಿ ಮಾರುತ್ತಿದ್ದರು. ಅವರ 23 ಹವಾಮಾನದ ಚಿತ್ರ ನೋಡಿ ಇದರ ಬೆಲೆ ಏಕೆ ಹೆಚ್ಚು ಎಂದೆ. ಅದಕ್ಕೆ ಅವರು ನೋಡಿ ಸರ್, ಪ್ರತಿ ಚಿತ್ರಕ್ಕೂ 24 ರೂಪಾಯಿ ಕೇಂದ್ರ ಸುಂಕ ಕಟ್ಟಬೇಕು ಅದಕ್ಕೆ ಅಂದರು. 28 ವಿಜ್ಞಾನಿಗಳು ಚಿತ್ರ ಇದೆ, ಕಡಿಮೆ ಬೆಲೆಗೆ ತಗೊಳ್ಳಿ ಎಂದು ಹೇಳಿದರು. ಅದನ್ನು ಖರೀದಿಸಿ ನಾನು ಮನೆಯತ್ತ ಸಾಗಿದೆ. ಮಾರ್ಚ್ ತಿಂಗಳಲ್ಲಿ ನೋಡೋಣ. 3 ರಾಷ್ಟ್ರೀಯ ರಕ್ಷಣಾ ದಿನ, 8 ಅಂತಾರಾಷ್ಟ್ರೀಯ ಮಹಿಳಾ ದಿನ, 12 ದಂಡಿ ಸತ್ಯಾಗ್ರಹ, 15 ವಿಶ್ವ ಗ್ರಾಹಕರ ಹಕ್ಕು ದಿನ, 21 ವಿಶ್ವ ಅರಣ್ಯ ದಿನ, 22 ವಿಶ್ವ ಜಲ ದಿನ, 23 ವಿಶ್ವ ವಾತಾವರಣ ದಿನ, 24 ವಿಶ್ವ ಕ್ಷಯ ರೋಗ ದಿನ, 26 ವಿಶ್ವ ಬಾಂಗ್ಲಾ ವಿಮೋಚನಾ ದಿನ, 27 ವಿಶ್ವ ರಂಗಭೂಮಿ ದಿನ. ಮಾರ್ಚ್ ತಿಂಗಳು ಮಧ್ಯಾಹ್ನ ನಾನು ಟಿವಿ ನೋಡುತ್ತಾ ಕುಳಿತಿದ್ದೆ. ನಾನು ತಾಯಿ ಹೂಗಳಿಂದ ದಂಡಿ ತಯಾರು ಮಾಡುತ್ತಿದ್ದಳು. ಸರಿಯಾಗಿ ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರೀಯ ರಕ್ಷಣೆ ಎಂಬ ಕಾರ್ಯಕ್ರಮ ಟಿವಿಯಲ್ಲಿ ಪ್ರಸಾರವಾಗುತ್ತಿತ್ತು. ಅದರಲ್ಲಿ 8 ಅಂತಾರಾಷ್ಟ್ರೀಯ ಮಹಿಳೆಯರು ಚೆನ್ನಾಗಿ ಚರ್ಚೆ ನಡೆಸುತ್ತಿದ್ದರು. ಆಗಲೇ ನನ್ನ ತಾಯಿ 12 ದಂಡಿ ತಯಾರು ಮಾಡಿ ತನ್ನ ಕೆಲಸ ಮುಂದುವರಿಸಿದ್ದಳು. ಏಕೆಂದರೆ ಆಕೆ 15 ಗ್ರಾಹಕರಿಗೆ ಕೊಡುವುದು ಬಾಕಿ ಇತ್ತು.
ಆ ಅಂದವಾದ ಹೂಗಳನ್ನು ಬಿಡುವ ಸಸ್ಯಗಳನ್ನು 21 ಅರಣ್ಯದಿಂದ ತಂದು ತಮ್ಮ ತೋಟದಲ್ಲಿ ನೆಡಲಾಗಿತ್ತು. ಪ್ರತಿದಿನ 22 ಕೊಡ ನೀರು ಅಂದರೆ ಜಲ ಹಾಕಿ ಬೆಳೆಸುತ್ತಿದ್ದೆವು. ಪ್ರತಿಯೊಂದು ಗಿಡದಿಂದ ಕನಿಷ್ಠ 23 ಹೂ ಅರಳಿ ವಾತಾವರಣ ಗಮ್ ಎನ್ನುವಂತೆ ಸುವಾಸನೆ ಬೀರಿತ್ತು. ಆ ಶುದ್ಧ ಗಾಳಿ ಪರಿಸರ ಹಲವಾರು ರೋಗ ವಾಸಿ ಮಾಡಿದ ಉದಾಹರಣೆ ಇದೆ. 24 TB ರೋಗಿಗಳು ಗುಣಮುಖರಾಗಿದ್ದರು. ಆದ್ದರಿಂದ ನಮ್ಮ ತೋಟಕ್ಕೆ ಹಲವಾರು ಜನ ಬಂದು ಹೋಗುತ್ತಿದ್ದರು. 26 ವರ್ಷದ ಬಾಂಗ್ಲಾ ಹುಡುಗ ಬರುತ್ತಿದ್ದ. ಅವನು 27 ರಂಗಭೂಮಿ ಪ್ರಶಸ್ತಿ ವಿಜೇತನಾಗಿದ್ದನು. ಏಪ್ರಿಲ್ ತಿಂಗಳಲ್ಲಿ ನೋಡೋಣ. 1 ಮೂರ್ಖರ ದಿನ, 2 ರಾಷ್ಟ್ರೀಯ ನಾಗರಿಕ ದಿನ, 7 ವಿಶ್ವ ಆರೋಗ್ಯ ದಿನ, 12 ವಿಶ್ವ ಗಗನಯಾತ್ರೆ ದಿನ, 13 ಜಲಿಯನ್ ವಾಲಾಬಾಗ್ ದಿನ, 14 ಅಂಬೇಡ್ಕರ್ ಜಯಂತಿ ಅಂದರೆ ಭಾರತೀಯ ಜಲ ದಿನ, 22 ವಿಶ್ವ ಭೂ ದಿನ, 23 ವಿಶ್ವ ಪುಸ್ತಕ ದಿನ, 24 ವಿಶ್ವ ಮಾನವ ಏಕತಾ ದಿನ. ಒಬ್ಬ ಮೂರ್ಖ ಡಾಕ್ಟರ್ ಹತ್ತಿರ 5 ಜನ ನಾಗರಿಕರು ಬಂದರು. 7 ದಿನ ಆರೋಗ್ಯವಾಗಿದ್ದರು. 12 ದಿನ ಗಗನಯಾತ್ರೆ ಮಾಡಿದರು. ಅವರು ಶವ ಹೂಳಲು 13 ಗುಂಡಿಗಳನ್ನು ಜಲಿಯನ್ ವಾಲಾಬಾಗ್ನಲ್ಲಿ ತೋಡಿದರು. ಒಬ್ಬ 13 ಯಾಕೆ ಅಂದ ಅಲ್ಲ, 14ನೇ ವ್ಯಕ್ತಿ ಅಂಬೇಡ್ಕರ್ ಅದಾನ, ಅವನನ್ನು ಇಲ್ಲೇ ಹುಗಿಯೋಣ ಅಂತ ನೀರು ಹಿಡಿತಾ ಮಾತಾಡ್ತಿದ್ರು. ಆಗ 22 ಜನ, ಆ ಭೂಮಿಯನ್ನು ಅವನನ್ನು ಹುಗಿಯಲು ನಾವು ಬಿಡೋಲ್ಲ, ಯಾಕೆಂದರೆ 23 ಪುಸ್ತಕದಲ್ಲಿ ಅಂಬೇಡ್ಕರ್ ನಮ್ಮ ಬಗ್ಗೆ ಕೆಟ್ಟದಾಗಿ ಬಂದಾಗ ಅಂತ ತಮ್ಮಲ್ಲೇ ಜಗಳ ಶುರು ಮಾಡಿದರು. ಅಂಥ ಸಮಯದಲ್ಲಿ 24 ಹಿರಿಯರು ಮಾನವ ಏಕತಾ ಯಾರು ಕೀಳು ಅಲ್ಲ ಮೇಲಲ್ಲ ಎಂದು ಬೈದು ಬುದ್ಧಿ ಹೇಳಿದರು. ಈಗ ಮೇ ತಿಂಗಳಲ್ಲಿ ನೋಡೋಣ. 1 ಕಾರ್ಮಿಕರ ದಿನ, 2 ರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ದಿನ, 8 ರೆಡ್ ಕ್ರಾಸ್ ದಿನ, 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ, 13 ರಾಷ್ಟ್ರೀಯ ಐಕ್ಯತಾ ದಿನ, 15 ಅಂತಾರಾಷ್ಟ್ರೀಯ ಕುಟುಂಬ ದಿನ ಮತ್ತು ಅಂತಾರಾಷ್ಟ್ರೀಯ ಡೈನೋಸಾರ್ ದಿನ, 17 ವಿಶ್ವ ದೂರಸಂಪರ್ಕ ದಿನ, 21 ಭಯೋತ್ಪಾದನಾ ವಿರೋಧ ದಿನ, 24 ಕಾಮನ್ವೆಲ್ತ್ ದಿನ, 31 ವಿಶ್ವ ತಂಬಾಕು ರಹಿತ ದಿನ. ಹಲವಾರು ದೇಶಗಳಲ್ಲಿ ಉಂಟಾಗುವ ಭಯೋತ್ಪಾದನೆ ಮತ್ತು ಐಕ್ಯತಾ ಕೊರತೆಯನ್ನು ಪತ್ತೆ ಹಚ್ಚಲು ಮೇ ತಿಂಗಳಲ್ಲಿ ಒಬ್ಬ ಕಾರ್ಮಿಕ ಹಾಗೂ 2 ಜನ ಪತ್ರಿಕೆಯವರು, 8 ಜನ ರೆಡ್ ಕ್ರಾಸ್ ಸಂಸ್ಥೆ ಸದಸ್ಯರು ಹಾಗೂ 11 ಜನ ತಂತ್ರಜ್ಞಾನ ಕೂಡಿ 13 ರಾಷ್ಟ್ರರ ಐಕ್ಯತೆಯ ಕೊರತೆಯ ಬಗ್ಗೆ ಕೊರೋನಾ ಇದ್ದ ಕಾರಣ 17 ಬಾರಿ ದೂರಸಂಪರ್ಕ ಮಾಡಿ ಮಾಹಿತಿ ಕಲೆ ಹಾಕಿ 21 ಭಯೋತ್ಪಾದಕರು ಅಲ್ಲಿರುವುದನ್ನು ಪತ್ತೆ ಮಾಡಿದರು ಹಾಗೂ 24 ಗಂಟೆ ಒಳಗಾಗಿ ಕಾಮನ್ವೆಲ್ತ್ ಸಂದೇಶ ರವಾನಿಸಿದರು. ಆಗ ಕಾಮನ್ವೆಲ್ತ್ನವರು ಆ ಭಯೋತ್ಪಾದನೆಯ ಮೇಲೆ 31 ಬಾರಿ ತಂಬಾಕು ಹಾಕಿ ಉಗಿಯಲು ಹೇಳಿದರು. ಈ ಎಲ್ಲ ಮಾಹಿತಿಯನ್ನು ಒಬ್ಬ ಕಾರ್ಮಿಕರಿಂದ 2 ಪತ್ರಿಕೆಯಲ್ಲಿ ಸ್ವತಂತ್ರವಾಗಿ ಮುದ್ರಿಸಿ ಹಂಚಲಾಯಿತು. ಈಗ ಜೂನ್ ತಿಂಗಳಲ್ಲಿ ನೋಡೋಣ. 1 ವಿಶ್ವ ಮಕ್ಕಳ ದಿನ, 5 ವಿಶ್ವ ಪರಿಸರ ದಿನ, 14 ವಿಶ್ವ ರಕ್ತದಾನಿಗಳ ದಿನ, 17 ಅಂತಾರಾಷ್ಟ್ರೀಯ ಮೊಸಳೆ ದಿನ, 21 ಅಂತಾರಾಷ್ಟ್ರೀಯ ಯೋಗ ದಿನ, 23 ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ, 24 UNO ವಿಶ್ವಸಂಸ್ಥೆ ಸಹಿ ಹಾಕಿದ ದಿನ, 26 ಮಾದಕ ವಸ್ತು ನಿಷೇಧ ಮತ್ತು ತುರ್ತು ಪರಿಸ್ಥಿತಿಯ ವಿರೋಧ ದಿನ. ಜೂನ್ ಶಾಲಾ ಪ್ರಾರಂಭವಾದಾಗ 1ರಿಂದ ವಿಶ್ವದ ಎಲ್ಲ ಮಕ್ಕಳು ಶಾಲೆಗೆ ಬಂದರು. ಪ್ರತಿಯೊಬ್ಬ ವಿದ್ಯಾರ್ಥಿ 5 ಗಿಡ ನೆಟ್ಟು ಪರಿಸರ ದಿನ ಆಚರಿಸಿದರು. 14 ಜನ ರಕ್ತದಾನ ಮಾಡಿದರು. ಮುಂದೆ 17 ಮೊಸಳೆ ಸಾಕಿ ಕ್ರೀಡೆ ಇರುವ ಕಾರಣ 21 ವಿದ್ಯಾರ್ಥಿಗಳಿಂದ ಯೋಗ ಮಾಡಿಸಿ ಒಟ್ಟು 23 ವಿದ್ಯಾರ್ಥಿಗಳು ಒಲಿಂಪಿಕ್ ಆಡಲು ಆಯ್ಕೆಯಾದರು. ಅವರನ್ನು ಕರೆದುಕೊಂಡು ನಮ್ಮ ಭಾರತ ಸರ್ಕಾರ 24 ತಂಡಗಳ ವಿಶ್ವಸಂಸ್ಥೆಗೆ ಸಹಿ ಹಾಕಿದವು. ಆದರೆ ಬೇರೆ ದೇಶದ 26 ಕ್ರೀಡಾಪಟುಗಳು ಮಾದಕ ವಸ್ತು ಸೇವಿಸಿ ನಿಷೇಧಿತರಾಗಿದ್ದರಿಂದ ಕ್ರೀಡಾಕೂಟದಲ್ಲಿ ತುರ್ತು ಪರಿಸ್ಥಿತಿ ಉಂಟಾದಾಗ ನಾವು ಅದನ್ನು ವಿರೋಧಿಸಿ ಭಾರತಕ್ಕೆ ಒಟ್ಟು 26 ಪದಕ ಪಡೆದರು. ಈಗ ಜುಲೈ ತಿಂಗಳಲ್ಲಿ ನೋಡೋಣ. 1 ರಾಷ್ಟ್ರೀಯ ವೈದ್ಯರ ದಿನ, 11 ವಿಶ್ವ ಜನಸಂಖ್ಯಾ ದಿನ, 21 ಚಂದ್ರನ ಮೇಲೆ ಮಾನವ ದಿನ, 26 ಕಾರ್ಗಿಲ್ ವಿಜಯ ದಿನ, 29 ಅಂತಾರಾಷ್ಟ್ರೀಯ ಹುಲಿ ದಿನ.
ಜುಲೈನಲ್ಲಿ ಕಾರ್ಗಿಲ್ ಹೋರಾಟದಲ್ಲಿ ಒಂದು ಭಾರತೀಯ ವೈದ್ಯ 11 ಜನಸಂಖ್ಯೆಯಷ್ಟು ಜನರನ್ನು ಕರೆದುಕೊಂಡು 21 ದಿನ ಚಂದ್ರನ ಮೇಲೆ ಸುತ್ತಾಡಿ ಭಾರತದ ಬಾವುಟವನ್ನು ಚಂದ್ರನ ಮೇಲೆ ನೆಟ್ಟು 26 ಬಾರಿ ಕಾರ್ಗಿಲ್ ವಿಜಯ ಎಂದು ಹರ್ಷದಿಂದ ಕೂಡಿದ 29 ಹುಲಿ ತಂದನು. ಈಗ ಆಗಸ್ಟ್ ತಿಂಗಳನ್ನು ನೋಡೋಣ. 1 ಅಸಹಕಾರ ಆಂದೋಲನ ದಿನ, 3 ವಿಶ್ವ ಸಂಸ್ಕೃತ ದಿನ, 6 ಹಿರೋಶಿಮಾ ದಿನ, 9 ನಾಗಸಾಕಿ ಮತ್ತು ಕ್ವಿಟ್ ಇಂಡಿಯಾ ದಿನ, 10 ವಿಶ್ವ ಸಿಂಹ ದಿನ, 12 ಅಂತಾರಾಷ್ಟ್ರೀಯ ಆನೆ ದಿನ, 15 ಸ್ವಾತಂತ್ರ್ಯ ದಿನಾಚರಣೆ, 20 ರಾಷ್ಟ್ರೀಯ ಸದ್ಭಾವನಾ ದಿನ. ರಾಜೀವ್ ಗಾಂಧಿ ಹುಟ್ಟುಹಬ್ಬನೂ ಅವತ್ತೇ. 29 ರಾಷ್ಟ್ರೀಯ ಕ್ರೀಡಾ ದಿನ. ಆಗಸ್ಟ್ ರಂದು ಗಾಂಧಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವ ಸಲುವಾಗಿ ಬ್ರಿಟಿಷರೊಂದಿಗೆ ಆಗಸ್ಟ್ 1ರಂದು ಅಸಹಕಾರದಿಂದ 3 ಸಂಸ್ಕೃತ ಭಾಷಣ ಮಾಡಿದಾಗ ಹೀರೋ ರೀತಿ ಹಿರೋಶಿಮಾದವರು 6 ಹಾಗೂ 9 ನಾಗಸಾಕಿ ಬಾಂಬ್ ತಂದು ಬ್ರಿಟಿಷರಿಗೆ ಅಂಜದೆ ಗಾಂಧಿ ಚಲೋ ಜಾओ ಕ್ವಿಟ್ ಇಂಡಿಯಾ ಎಂದು 10 ಸಿಂಹ ಗರ್ಜಿಸಿದಂತೆ ಜೋರಾಗಿ ಗದರಿಸಿ ಭಾರತದಿಂದ ಹೊರದೂಡಿ 12 ಆನೆಗಳ ಶಕ್ತಿ ಹೊಂದಿದ್ದರು. 15ಕ್ಕೆ ಸ್ವಾತಂತ್ರ್ಯ ಕೊಡಿಸಿ ರಾಜೀವ್ ಗಾಂಧಿಯ 2ನೇ ಜನ್ಮದಿನವನ್ನು ಸದ್ಭಾವನೆಯಿಂದ ಆಚರಿಸಿ 29 ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿದರು. ಈಗ ಸೆಪ್ಟೆಂಬರ್ ತಿಂಗಳನ್ನು ನೋಡೋಣ. 5 ಶಿಕ್ಷಕರ ದಿನ, ರಾಧಾಕೃಷ್ಣನ್ ಜನ್ಮದಿನ. 8 ವಿಶ್ವ ಸಾಕ್ಷರತಾ ದಿನ, 14 ಹಿಂದಿ ದಿನ, 15 ರಾಷ್ಟ್ರೀಯ ಇಂಜಿನಿಯರ್ಸ್ ದಿನ ಮತ್ತು ವಿಶ್ವ ಗಣರಾಜ್ಯೋತ್ಸವ ದಿನ, 16 ಓಜೋನ್ ದಿನ, 21 ವಿಶ್ವ ಶಾಂತಿ ದಿನ, 27 ವಿಶ್ವ ಪ್ರವಾಸ ದಿನ, 28 ರೇಬಿನ್ ಮತ್ತು ವಿಶ್ವ ಆರೋಗ್ಯ ದಿನ. ಸೆಪ್ಟೆಂಬರ್ ತಿಂಗಳಲ್ಲಿ ರಾಧಾಕೃಷ್ಣನ್ ಹುಟ್ಟಿದ್ದರಿಂದ 5 ಜನ ಶಿಕ್ಷಕರು 8 ವರ್ಷ ಸಾಕ್ಷರತೆಗಾಗಿ ಶ್ರಮಿಸಿ 14 ಜನ ಶಿಕ್ಷಕರನ್ನು 15 ಜನ ಇಂಜಿನಿಯರ್ಗಳನ್ನು ವಿಶ್ವ ಗಣರಾಜ್ಯಕ್ಕೆ ತಯಾರಿ ಮಾಡಿದರು. ಹೀಗಿರುವಾಗ ತಮ್ಮ ಶಿಷ್ಯರೊಂದಿಗೆ 14 ಓಜೋನ್ ರಂಧ್ರಗಳನ್ನು ಮುಚ್ಚಿ 21 ವರ್ಷ ಶಾಂತಿಯನ್ನು ಕರೆದುಕೊಂಡು 27 ದೇಶಗಳ ವಿಶ್ವ ಪ್ರವಾಸ ಮಾಡುತ್ತಿರುವಾಗ ಅಲ್ಲಿ ನಾಯಿಯನ್ನು ಕಚ್ಚಿಸಿಕೊಂಡ 28 ರೇಬೀಸ್ ರೋಗಿಗಳು ಕಂಡು ಹೃದಯ ಕರಗಿ ಮತ್ತೆ ಭಾರತಕ್ಕೆ ವಾಪಸ್ಸಾದರು. ಏನಿದು ಗಂಟ್ಲು ಹೋಗ್ಬಿಡ್ತು. ಈಗ ಅಕ್ಟೋಬರ್ ತಿಂಗಳನ್ನು ನೋಡೋಣ. 1 ವೈದ್ಯರ ದಿನ, 2 ವಿಶ್ವ ಅಹಿಂಸಾ ದಿನ, ಗಾಂಧಿ ಜಯಂತಿ, ವಿಶ್ವ ಸಸ್ಯಾಹಾರಿ ದಿನ, 3 ವಿಶ್ವ ಸಾಂಸ್ಕೃತಿಕ ದಿನ, 4 ವಿಶ್ವ ಪ್ರಾಣಿ ದಯಾ ದಿನ, 5 ವಿಶ್ವ ಹವ್ಯಾಸ ದಿನ, ವಿಶ್ವ ಶಿಕ್ಷಕರ ದಿನ, 7 ರಾಷ್ಟ್ರೀಯ ಡಾಲ್ಫಿನ್ ದಿನ, 8 ವಾಯುಪಡೆ ದಿನ, 9 ವಿಶ್ವ ಅಂಚೆ ದಿನ, 10 ವಿಶ್ವ ಮರಣದಂಡನೆ ವಿರೋಧ ದಿನ, 11 ಸರ್ವೋದಯ ದಿನ, ಜಯಪ್ರಕಾಶ ನಾರಾಯಣ ಜನ್ಮದಿನ ಅಂಗವಾಗಿ ಸಂಪೂರ್ಣ ಕ್ರಾಂತಿಯ ಅಧಿಕಾರ. ಹಾಗೆ ನನ್ನ ಹುಟ್ಟುಹಬ್ಬನೂ ಕೂಡ ಅವತ್ತೇ. 12 ಮಾಹಿತಿ ಹಕ್ಕು ದಿನ, 16 ವಿಶ್ವ ಆಹಾರ ದಿನ, 21 ರಾಷ್ಟ್ರೀಯ ಪೊಲೀಸ್ ಸ್ಮರಣ ದಿನ ಅಥವಾ ರಾಷ್ಟ್ರೀಯ ಚಿರತೆ ದಿನ, 24 ವಿಶ್ವ ಸಂಸ್ಕೃತ ದಿನ, 30 ವಿಶ್ವ ಮಿತವ್ಯಯ ದಿನ, 31 ರಾಷ್ಟ್ರೀಯ ಏಕತಾ ದಿನ ಮತ್ತು ಇಂದಿರಾ ಗಾಂಧಿಯ ಹತ್ಯೆ ಕೂಡ ಅವತ್ತೇ ಆಗಿದ್ದು. ಅಕ್ಟೋಬರ್ ಎಮಾದಾಗ ಒಬ್ಬ ವೈದ್ಯ, ಅವನು ತನ್ನ ಅಸ್ತ್ರ 2 ಅವೇ ಅಹಿಂಸೆ. ಇವುಗಳಿಂದ ನೆಲ, ಜಲ, ಆಕಾಶವೆಂಬ 3 ಪ್ರಕೃತಿಯ ಜೀವಗಳಲ್ಲಿ 4 ರೀತಿಯ ಪ್ರಾಣಿಗಳ ಬಗ್ಗೆ ದಯೆ ತೋರುವ ಈ ಮಹಾಪುರುಷ 5 ಜನ ವಿಶ್ವ ಶಿಕ್ಷಕರು ಮೆಚ್ಚುವಂತೆ ತನ್ನ ಹವ್ಯಾಸವಾದ ಸ್ವಚ್ಛತೆಗೆ ಪ್ರಾಧಾನ್ಯತೆ ನೀಡಿದ್ದ. ಒಮ್ಮೆ ನಮ್ಮ ಈ ತಾತ 8 ದಿಕ್ಕಿನಲ್ಲಿ ವಾಯುಸೇನೆ ನೆಲೆ ಸ್ವಚ್ಛ ಮಾಡುವಾಗ 9 ಅಂಚೆಗಳು ಪತ್ರ ದೊರೆತವು. ಅದರಲ್ಲಿ 9 ಜನರಿಗೆ ಮರಣದಂಡನೆ ನೀಡಿದ್ದು ವಿಷಯ ಓದಿ ಮುರುಗಿ ಇದರ ಬಗ್ಗೆ 12 ಮಾಹಿತಿಯನ್ನು ಪಡೆಯುವ ಸಲುವಾಗಿ 16 ದಿನ ಆಹಾರವಿಲ್ಲದೆ ಉಪವಾಸ ಮಾಡಿದ ಗಾಂಧಿಗೆ 21 ಪೊಲೀಸರು ಆಹಾರ ನೀಡಿದ್ದರು. ಅವರನ್ನು ಸ್ಮರಿಸುತ್ತಾ ಗಾಂಧಿ 24 ದಿನ ವಿಶ್ವಸಂಸ್ಥೆಯ ಪ್ರಯಾಣ ಬೆಳೆಸಿದರು. ಅವನ ಬಳಿ ಕೇವಲ 30 ರೋಗಗಳನ್ನು ಮಿತವ್ಯಯದಿಂದ ಬೆಳೆಸಿ ಸಾಗುತ್ತಿದ್ದ. ಮಾರ್ಗಮಧ್ಯೆ 31ರ ಹರೆಯವಾದ ಇಂದಿರಾ ಗಾಂಧಿ ಹತ್ಯೆಗೆ ವಾರ್ತೆಯಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಿಳಿಸಿದಾಗ ನೊಂದ ಗಾಂಧಿ, ಪಟೇಲರೇ, ಹೀಗಾದರೆ ಏಕತೆ ಹೇಗೆ ಸಾಧ್ಯವೆಂದು
ಮರುಗಿದರು. ನವೆಂಬರ್ ತಿಂಗಳನ್ನು ನೋಡೇ ಬಿಡೋಣ. 1 ಕನ್ನಡ ರಾಜ್ಯೋತ್ಸವ. 9 ಲೀಗಲ್ ಸರ್ವಿಸ್ ದಿನ. 10 ವಿಶ್ವ ವಿಜ್ಞಾನ ದಿನ. 14 ಮಕ್ಕಳ ದಿನ ಮತ್ತು ಡಯಾಬಿಟಿಸ್ ದಿನ. 19 ತತ್ವಶಾಸ್ತ್ರ ದಿನ, 3ನೇ ಗುರುವಾರ ಅವತ್ತಂತೆ ನೋಡ್ರಪ್ಪ. 21 ವಿಶ್ವ ಟಿವಿ ದಿನ. 29 ವಿಶ್ವ ಸಾಮರಸ್ಯ ದಿನ ಅಂತ ನೋಡ್ರು. ನವೆಂಬರ್ ಎಂದ ಕ್ಷಣ ನೆನಪಾಗುವುದು 1 ಕನ್ನಡ ರಾಜ್ಯೋತ್ಸವ. 9 ಲೀಗಲ್ ಸರ್ವಿಸ್ನವರು, 10 ವಿಶ್ವವಿಜ್ಞಾನಿಗಳ ದಿನವನ್ನು, 11 ಶಿಕ್ಷಕರು, 14 ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯೊಂದಿಗೆ ಮಕ್ಕಳೊಂದಿಗೆ ವಿಶೇಷವಾಗಿ ನೆಹರು ನೆನಪಿನಾರ್ಥ ಆಚರಿಸಿ. ನವೆಂಬರ್ ತಿಂಗಳ 3ನೇ ಗುರುವಾರ. 19 ಶಸ್ತ್ರಜ್ಞರಿಂದ 21 ಇಂಚಿನ ಟಿವಿಯ ಮೂಲಕ 29 ಸಾಮರಸ್ಯ ಚಲನಚಿತ್ರ ತೋರಿಸಿ ಮಕ್ಕಳಲ್ಲಿ ಧೈರ್ಯ ತುಂಬುತ್ತಾರೆ. ಈಗ ಲಾಸ್ಟ್ ಡಿಸೆಂಬರ್ ದಿನ ನೋಡ್ಬಿಡೋಣ. ಯಾರು ಹೋಗ್ಬೇಡಿ ಡಿಸೆಂಬರ್ ದಿನ ಅಂತ. 1 ವಿಶ್ವ ಏಡ್ಸ್ ದಿನ. 2 ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ. 3 ವಿಶ್ವ ವಿಕಲಚೇತನರ ದಿನ. 4 ನೌಕಾ ಸೇವಾ ದಿನ. 5 ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಮತ್ತು ಮಣ್ಣು ದಿನ. 7 ರಾಷ್ಟ್ರೀಯ ಧ್ವಜ ದಿನ. 10 ವಿಶ್ವ ಮಾನವ ಹಕ್ಕು ದಿನ. 23 ರೈತರ ದಿನ. 27 ವಿಶ್ವ ಮಾನವ ದಿನ. ಅಂದರೆ ಕುವೆಂಪು ಜಯಂತಿನೂ ಕೂಡ ಅವತ್ತೇ ಆಗಿದ್ದು, ನೆನಪಿದ್ರಿ. ಯಾವ ರೋಗ ಬಂದರೆ ಮನುಷ್ಯನ ಕೊನೆ ಖಚಿತವೋ ಅಂಥ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಒಬ್ಬ ಏಡ್ಸ್ ರೋಗಿ ತನ್ನ 2 ಕೈ ಮಾಲಿನ್ಯ ನಿಯಂತ್ರಣಕ್ಕಾಗಿ ಎಂದು ಸಾರಿ ಹೇಳಿ 3 ಅಂಗವಿಕಲರೊಂದಿಗೆ 4 ದಿಕ್ಕಿನಲ್ಲಿ ಲೋಕಸೇನೆಯನ್ನು 5 ದಿನ ಸ್ವಯಂ ಸೇವೆ ಮಾಡಿ ಮಣ್ಣಿನ ದೇಹ ಶುಚಿ ಮಾಡಿಕೊಂಡು ಸಪ್ತಸ್ವರ 7ರಿಂದ ಧ್ವಜ ದಿನ ಮಾಡುವನು. 10 ವಿಶ್ವ ಮಾನವ ಹಕ್ಕು ಎಂದು ಸಾರಿ 23 ರೈತರನ್ನು ಕರೆದು 29 ಕುವೆಂಪು ವಿಶ್ವ ಮಾನವರಾದರು. ಓಕೆ ಫ್ರೆಂಡ್ಸ್, ಎಲ್ಲ ತಿಳಿದಾಯ್ತಲ್ಲ ಯಾವ ದಿನ ಯಾವಾಗ ಅಂಥೇಳಿ. ಅರ್ಥ ಆಗಿದೆ ಅಂದ್ಕೋತೀನಿ. ಸ್ವಲ್ಪ ನನ್ನ ಗಂಟು ಸರಿಯಿಲ್ಲ, ಅದಕ್ಕೆ ಸರಿಯಾಗಿರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ.